ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗೋಣಿಕೊಪ್ಪ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಮನು ಸೋಮಯ್ಯ ಅವರು ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಅಧಿಕಾರಿಗಳ ಗಮನ ಸೆಳೆಯುವ ನಿಟ್ಟಿನಲ್ಲಿ ಪೊನ್ನಂಪೇಟೆ ತಾಲೂಕಿನ ತಹಶೀಲ್ದಾರ್ ಕಚೇರಿ, ಕಾಫಿ ಬೋರ್ಡ್, ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಡಿಸೆಂಬರ್ 19ರಂದು ಸಭೆ ಆಯೋಜಿಸಲಾಗಿದೆ ಎಂದರು. ಸಭೆ ಕರೆಯುವ ಬಗ್ಗೆ ಪೊನ್ನಂಪೇಟೆ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸಂಘದ ಮನವಿಗೆ ಸ್ಪಂದಿಸಿದ ತಹಶೀಲ್ದಾರ್ ಅವರು ಸಭೆ ಆಯೋಜಿಸಿರುವುದಾಗಿ ಮಾಹಿತಿ ನೀಡಿದರು. ಪ್ರಸಕ್ತ ಸಾಲಿನಲ್ಲಿ ಅತಿ ಹೆಚ್ಚು ಮಳೆಯಾಗಿರುವುದರಿಂದ ಕಾಫಿ, ಅಡಿಕೆ, ಭತ್ತದ ಫಸಲು ನಾಶವಾಗಿದ್ದು, ಈ ಕುರಿತು ರೈತ ಸಂಘದ ಕಚೇರಿಗೆ ದಾಖಲಾತಿಗಳನ್ನು ರೈತರು ಒದಗಿಸಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಕೊಡಗಿನ ಭಾಗದ ಕೆಲವು ರೈತರಿಗೆ ಅಲ್ಪ ಸ್ವಲ್ಪ ಬೆಳೆ ಪರಿಹಾರ ನೀಡಿದ್ದು, ಹಲವು ರೈತರಿಗೆ ಬೆಳೆ ಪರಿಹಾರ ದೊರೆತಿಲ್ಲ. ಸರ್ಕಾರ ಈ ಕುರಿತು ಯಾವುದೇ ರೀತಿಯ ಚಿಂತನೆ ನಡೆಸಿಲ್ಲವೆಂದು ಆರೋಪಿಸಿದರು. ಈ ಹಿಂದೆ ರೈತರಿಗೆ 50 ರಿಂದ 60 ಸಾವಿರ ರೂಪಾಯಿಗಳ ಪರಿಹಾರಧನ ದೊರೆಯುತ್ತಿತ್ತು. ಇದರಿಂದ ರೈತರಿಗೆ ಹಲವು ರೀತಿಯಲ್ಲಿ ಉಪಯೋಗವಾಗುತ್ತಿತ್ತು. ಕೃಷಿಗೆ ಸಂಬಂಧಿಸಿದಂತೆ ಹಲವು ಕಡತಗಳು ಕಚೇರಿಯಲ್ಲಿಯೇ ಉಳಿದು ಮಧ್ಯವರ್ತಿಗಳ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಿದೆ. ಮುಖ್ಯವಾಗಿ ತಹಶೀಲ್ದಾರ್ ಕಚೇರಿ ಹಾಗೂ ಸರ್ವೆ ಇಲಾಖೆಯಲ್ಲಿ ಈ ಸಮಸ್ಯೆ ಹೆಚ್ಚಾಗಿದ್ದು, ರೈತರ ಸುಲಿಗೆ ನಡೆಯುತ್ತಿದೆ. ಈ ಕುರಿತು ಮೇಲಾಧಿಕಾರಿಗಳಿಗೆ ಹಾಗೂ ಲೋಕಾಯುಕ್ತರಿಗೆ ದೂರು ನೀಡಿದಾಗ ಸಾರ್ವಜನಿಕರೇ ಮಾಹಿತಿ ನೀಡಬೇಕೆಂಬ ಉತ್ತರ ನೀಡುವಂತಾಗಿದೆ. ಸಾರ್ವಜನಿಕರೇ ಮಾಹಿತಿ ನೀಡುವುದಾದರೆ ಮೇಲಾಧಿಕಾರಿಗಳು ಹಾಗೂ ಲೋಕೋಪಯುಕ್ತ ಅಧಿಕಾರಿಗಳು ಏಕೆಂದು ಪ್ರಶ್ನಿಸಿದರಲ್ಲದೆ, ಸಾರ್ವಜನಿಕರೇ ಸಮಸ್ಯೆಗಳನ್ನು ಬಗೆಹರಿಸುವುದಾದರೆ ಅವರದೇ ಸಮಿತಿ ರಚಿಸಿಕೊಂಡು ಕಾನೂನನ್ನು ಕೈಗೆತ್ತಿಕೊಳ್ಳಬಹುದಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ದೊರೆಯಬೇಕಾಗಿದೆ. ಆದ್ದರಿಂದ ಪೊನ್ನಂಪೇಟೆ ತಾಲೂಕಿನ ರೈತರು ಡಿಸೆಂಬರ್ 19ರಂದು ಪೊನ್ನಂಪೇಟೆ ಮಹಿಳಾ ಸಮಾಜದ ಆವರಣದಲ್ಲಿ ನಡೆಯುವ ಸಭೆಯಲ್ಲಿ ದೂರು ಅರ್ಜಿಗಳೊಂದಿಗೆ ಭಾಗವಹಿಸಿ ಕೃಷಿ ಅಧಿಕಾರಿಗಳು, ತಾಲೂಕು ತಹಶೀಲ್ದಾರ್, ರೆವಿನ್ಯೂ ಹಾಗೂ ಸರ್ವೆ ಅಧಿಕಾರಿಗಳ ಮುಂದೆ ಚರ್ಚೆಯ ಮುಖಾಂತರ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕೆಂದು ಮನವಿ ಮಾಡಿದರು. ಇದೇ ತಿಂಗಳು ಡಿಸೆಂಬರ್ ನಾಡಿದ್ದು ಪೊನ್ನಂಪೇಟೆ ತಹಶೀಲ್ದಾರ್ ಹಾಗೂ ನಮ್ಮ ತೋಟಗಾರಿಕೆ ಇಲಾಖೆ ಹಾಗೂ ನಮ್ಮ ಕಾಫಿ ಬೋರ್ಡ್, ಕೃಷಿ ಇಲಾಖೆ ಈ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳ ಒಂದು ಸಭೆಯನ್ನು ನಾವು ರೈತ ಸಂಘದಿಂದ ನಾವು ಈ ಹಿಂದೆ ಕೆಲವು ವಾರಗಳ ಹಿಂದೆ ಪತ್ರದ ಮುಖಾಂತರ ಕೇಳಿದ್ವಿ. ಅದಕ್ಕೆ ಪೂರಕವಾಗಿ ತಹಸೀಲ್ದಾರ್ ಅವರು ನಮಗೆ ಒಂದು ನೋಟಿಸನ್ನು ಕಳಿಸಿದ್ದಾರೆ. 19ನೇ ತಾರೀಕು ಸಭೆಯನ್ನು ಆಯೋಜಿಸಿದ್ದೀವಿ ಅಂತ ಹೇಳಿ. ರೈತರ ಒಂದು ಗೋಳನ್ನು ಇವತ್ತು ಕೇಳೋರು ಯಾರೂ ಇಲ್ಲ. ಮೇ ತಿಂಗಳಿಂದ ಶುರುವಾದಂಥ ಮಳೆ ನಮಗೆ ಈ ತಿಂಗಳು ಸಮೇತ ಮಳೆ ಆಯಿತು. ಆದರೆ ಬೆಳೆ ನಮಗೆ ಏನು ನಷ್ಟವಾಗಿದೆ, ಕಾಫಿ ಇರಲಿ, ಭತ್ತ ಇರಲಿ, ಅಡಿಕೆ ಇರಲಿ, ಉದುರಿ ಕೆಳಗೆ ಬಿದ್ದು ನಮಗೆ ಒಂದು ತಿಂಗಳು ನಾವು ನೋಡಬೇಕಾದ್ರೆ ತೋಟದಲ್ಲಿ ಕೆಲವು ಭಾಗದಲ್ಲಿ ಫೋಟೋ ತೊಗೊಬಂದು ರೈತ ಸಂಘದ ಕಚೇರಿಯಲ್ಲಿ ತೋರಿಸಿದಂಥದ್ದು ಹಲವಾರು ಹೋಬಳಿ ಮಟ್ಟದಲ್ಲಿರ್ಬೋದು, ಗ್ರಾಮ ಮಟ್ಟದಲ್ಲಿರ್ಬೋದು ತಂದು ತೋರಿಸಿದಂಥ ಉದಾಹರಣೆಗಳಿದ್ದಾವೆ. ಅರ್ಜಿ ಸಮೇತ ರೈತ ಸಂಘಕ್ಕೆ ಹಲವಾರು ಅರ್ಜಿಗಳು ಬಂದಿದೆ. ನಮಗೆ ಸಾಕಷ್ಟು ಬೆಳೆ ನಷ್ಟವಾಗಿದೆ ಕೊಡಗು ಜಿಲ್ಲೆಯಲ್ಲಿ ರೈತರಿಗೆ. ಆದರೂ ಸಮೇತ ಸರ್ಕಾರ ಇದನ್ನು ಒಂದು ಗಮನಕ್ಕೆ ತಗೊಂಡು ನಮಗೆ ಬೆಳೆ ನಷ್ಟ ಪರಿಹಾರವನ್ನು ಕೊಡಲು ಭಾಳ ಹಿಂಜರಿತಾ ಇದ್ದಾರೆ. ಮತ್ತು ಎಲ್ಲ ರೈತರಿಗೂ ಸಮೇತ ಇದನ್ನು ಸಿಕ್ಕುವ ಹಾಗೆ ಆಗ್ತಾ ಇಲ್ಲ. ಹೋದ ವರ್ಷವೂ ಸಮೇತ ಹಾಗೇ ಅಲ್ಪ ಸ್ವಲ್ಪ ಕೊಡುವಂಥದ್ದಾಯಿತು. ಕೆಲವು ರೈತರಿಗೆ ಮಾತ್ರ, ಎಲ್ಲ ರೈತರಿಗೆ ಸಿಗಲಿಲ್ಲ. ಯಾಕೆ ಸರ್ಕಾರಗಳು ಆಗಲಿ, ಜಿಲ್ಲಾಡಳಿತ ಆಗಲಿ, ನಮ್ಮ ಉಸ್ತುವಾರಿ ಮಂತ್ರಿಗಳಾಗಲಿ, ಶಾಸಕರಾಗಲಿ, NDRF, SDRF ಎರಡೂ ಇದೇನು ನಮಗೆ ರೈತರಿಗೆ ಈ ಬೆಳೆ ನಷ್ಟವಾದಂಥ ಸಂದರ್ಭದಲ್ಲಿ, ಈ ಅಕಾಲಿಕ ಮಳೆಯಿಂದ ಆದಂಥ ತೊಂದರೆಗಳಿರಲಿ, ಇಂಥ ಸಂದರ್ಭಗಳಲ್ಲಿ ನಮಗೊಂದು ಕೆಲವು ವರ್ಷಗಳ ಹಿಂದೆ ಪ್ರತಿಯೊಬ್ಬರಿಗೂ 56 ಸಾವಿರ ಬರುವಂಥದ್ದು ಆಯಿತು. ಅದು ನಿಜವಾಗಿಯೂ ಒಂದು ಭತ್ತ ಕಟಾವು ಮಾಡುವಂಥ ಸಂದರ್ಭ, ಕಾಫಿ ಕುಯ್ಲು ಮಾಡುವಂಥ ಸಂದರ್ಭದಲ್ಲಿ ಒಂದು ತಾಟ್ ತೆಗಿಲಿಕ್ಕೋ ಅಲ್ಲ ಕಾರ್ಮಿಕರ ವೇತನ ಕೊಡುವಂಥದ್ದಕ್ಕೆ ಭಾಳ ಸಹಕರಿಸ್ತು. ಆ ಹಣ ಸಿಕ್ಕಿದ್ದು ಒಂದು ದೊಡ್ಡ ನಮಗೆ ಸಹಾಯ ಆಯಿತು ರೈತರಿಗೆ. ಇದಲ್ಲದೆ ಬೇರೆ ಇನ್ನಿತರ ವಿಚಾರಗಳಲ್ಲಿ ಇವತ್ತು ಪೌತಿಕಾತೆ ಮಾಡಲಿಕ್ಕಾಗಲಿ, ಯಾವುದೇ ಒಂದು ಅರ್ಜಿನ ನಾವು ತಾಲೂಕು ಆಫೀಸಿಗೆ ಸಲ್ಲಿಸುವಂಥದ್ದಾದರೆ ಅದು ಯಾವುದೂ ವಿಲೇವಾರಿ ಆಗದೆ ಹಾಗೇ ಎಷ್ಟೋ ತಿಂಗಳುಗಟ್ಟಲೆ ಇರಬೇಕಾಗುತ್ತೆ. ಮತ್ತು ಬ್ರೋಕರ್ಗಳ ದಂಧೆ ಭಾಳಷ್ಟು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಅದರಲ್ಲಿ ರೆವಿನ್ಯೂ ಹಾಗೂ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಅತಿ ಹೆಚ್ಚು ರೈತರನ್ನ ಸುಲಿಗೆ ಮಾಡುವಂಥದ್ದಾಗಿದೆ.
ಈ ಏನು ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ, ಇದಕ್ಕೆ ಲೋಕಾಯುಕ್ತ ಆಗಲಿ ಅಲ್ಲ ಸರ್ಕಾರವಾಗಲಿ ಯಾವುದೇ ಅವರ ಒಂದು ಕಿಮ್ಮತ್ತೇ ಕಾಣ್ತಾ ಇಲ್ಲ ನಮಗೆ. ಯಾರು ಬ್ರೋಕರ್ ಎಲ್ಲ ದಿನ ಕಚೇರಿಗಳಲ್ಲಿ ಬರ್ತಾ ಇರ್ತಾರೆ ಫೈಲ್ ತಗೊಂಡು, ಅಲ್ಲ ತಹಸೀಲ್ದಾರರ ಹತ್ರ ಏನು ಭೇಟಿ ಮಾಡ್ತಾ ಇದ್ದಾರೆ, ಅಲ್ಲ ಇನ್ನೊಂದು ಅಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅಂತ ಹೇಳುವಂಥದ್ದು ಲೋಕಾಯುಕ್ತ ಕಂಡಿಡ್ಕೊಂಡು ಅವ್ರ ಮೇಲೆ ಆ್ಯಕ್ಷನ್ ತೆಗಿಬೇಕು. ಎಲ್ಲ ನಾವೇ ಸಾರ್ವಜನಿಕರೇ ಅದಕ್ಕೆ ಮಾಹಿತಿ ಕೊಡುವಂಥದ್ದಾದರೆ ನಮ್ಗೆ ಯಾಕೆ ಇಂಥವರೆಲ್ಲ ಅಧಿಕಾರಿಗಳಾಗಿರ್ಬೇಕಾವು? ನಾವೇ ನಮ್ಮದೇ ಒಂದು ಟೀಮ್ ಮಾಡಿ ಇಂಥವ್ರನ್ನ ಭ್ರಷ್ಟರನ್ನ ಹಿಡಿಬೋದಲ್ಲ, ನಾವೇ ಕಾನೂನನ್ನ ಕೈಗೆ ತಗೋಬೋದಲ್ಲ. ಹಾಗಾಗಿ ಒಂದು ಮಹತ್ವದ ಸಭೆಯನ್ನು ಈ ತಿಂಗಳು ನಾಡಿದ್ದು 19ನೇ ತಾರೀಕಿಗೆ ಪೊನ್ನಂಪೇಟೆಯ ಮಹಿಳಾ ಸಮಾಜದಲ್ಲಿ ಆಯೋಜಿಸಲು ತೀರ್ಮಾನವಾಗಿದೆ. ಹಾಗಾಗಿ ಅವತ್ತು ಎಲ್ಲ ನಮ್ಮ ರೈತ ಬಾಂಧವರು 4 ಹೋಬಳಿಗೆ ಸಂಬಂಧಪಟ್ಟಂಥ ಈ ಪೊನ್ನಂಪೇಟೆ ತಾಲೂಕಿನ ಬಾಳೆಲೆ ಹೋಬಳಿ, ಶ್ರೀಮಂಗಲ ಹೋಬಳಿ, ಉದಿಕೇರಿ ಹೋಬಳಿ ಹಾಗೂ ಪೊನ್ನಂಪೇಟೆ ಹೋಬಳಿ, ಇದಕ್ಕೆಲ್ಲರೂ ಸಂಬಂಧಪಟ್ಟಂಥ ರೈತರು ಅರ್ಜಿಯೊಂದಿಗೆ ನಾವು ಅವತ್ತು ನಮ್ಮ ಹಕ್ಕನ್ನು ಕೇಳುವಂಥದ್ದಾಗಬೇಕು. ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಕಾರ್ಯದರ್ಶಿ ಚಟ್ರುಮಾಡ ಸುಜಯ್ ಬೋಪಯ್ಯ ಅವರು ಮಾತನಾಡಿ, ಡಿಸೆಂಬರ್ 19ರಂದು ನಡೆಯಲಿರುವ ಸಭೆಯಲ್ಲಿ ರೈತರ ಕುಂದುಕೊರತೆಗಳನ್ನು ಚರ್ಚಿಸಲಾಗುತ್ತದೆ. ಮನವಿ ಪತ್ರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕೊಡಗಿನ ರೈತರಿಗೆ ಸರ್ಕಾರದ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಮುಖಾಂತರ ಸರಿಯಾದ ಬೆಳೆ ನಷ್ಟ ಪರಿಹಾರ ದೊರೆಯುತ್ತಿಲ್ಲ. ಭತ್ತ ಬೆಳೆ ನಾಶವಾಗಿರುವುದಕ್ಕೆ ರೈತರಿಗೆ ಅಲ್ಪ ಸ್ವಲ್ಪ ಪರಿಹಾರ ದೊರೆತಿರುವ ದಾಖಲಾತಿ ದೊರಕಿದೆ. ಕೊಡಗು ಕೃಷಿ ಪ್ರಧಾನ ಜಿಲ್ಲೆಯಾಗಿದ್ದು 70% ಮಂದಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು, ಕೃಷಿ ಫಸಲು ನಷ್ಟವಾಗಿರುವುದಕ್ಕೆ ಪರಿಹಾರ ಖಂಡಿತವಾಗಿ ಬೇಕಾಗಿದೆ. ವಾಣಿಜ್ಯ ನಗರಗಳಂತೆ ಕೊಡಗಿನಲ್ಲಿಯೂ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಲೆದೂರುತ್ತಿದೆ. ಡಿಸೆಂಬರ್ 19ರಂದು ನಡೆಯುವ ಸಭೆಯಲ್ಲಿ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆ ಹಾಗೂ ಅಹವಾಲುಗಳನ್ನು ಸರ್ಕಾರಿ ಅಧಿಕಾರಿಗಳ ಮುಂದಿಡಬೇಕೆಂದರಲ್ಲದೆ, ಕೆಲವು ವರ್ಷಗಳಿಂದ ಸರ್ಕಾರಿ ಕಚೇರಿಯಲ್ಲಿ ಮಧ್ಯವರ್ತಿಗಳ ಸಮಸ್ಯೆಗಳಿಂದ ಬಾಕಿಯಾಗಿರುವ ಕಡತಗಳ ಕುರಿತು ವಿಚಾರಿಸಿ ಪರಿಹಾರ ಕಂಡುಕೊಳ್ಳಬೇಕೆಂದರು. ಈ ಎಲ್ಲ ಸಮಸ್ಯೆಗೆ ಪರಿಹಾರ ನೀಡಲು ಅಧಿಕಾರಿಗಳು ವಿಫಲರಾದಲ್ಲಿ ರೈತರನ್ನು ಸಂಘಟಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ 2 ವರ್ಷದಿಂದ ರೈತರ ಕೊಡಗು ಜಿಲ್ಲೆಯಲ್ಲಿ ವಿಪರೀತ ಮಳೆಯಿಂದ ಬೆಳೆ ನಷ್ಟವಾಗಿದೆ. ಈ ಬೆಳೆ ನಷ್ಟಕ್ಕೆ ಸರಿಯಾದಂಥ ಪರಿಹಾರ ಸರ್ಕಾರದ ವತಿಯಿಂದ NDRF ಮುಖಾಂತರ ಇರ್ಬೋದು, SDRF ಮುಖಾಂತರ ಇರ್ಬೋದು, ಇವೆರಡೂ ಮುಖಾಂತರ ರೈತರಿಗೆ ಸರಿಯಾದ ಪರಿಹಾರ ಹಣ ಬಂದು ಸಂದಾಯವಾಗಿಲ್ಲ. ಎಲ್ಲೋ ಭತ್ತದ ಗದ್ದೆಯ ಒಂದು ರೂಪದಲ್ಲಿ ಭತ್ತದ ಗದ್ದೆ ನಾಶ ಆಗಿದೆ ಅಂತ ಹೇಳಿ ಕೆಲವೊಂದು ಏನೋ ಒಂದು 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಹಾಗೆ 1000 ರೂಪಾಯಿ ಹಾಗೆ ಕೆಲವು ರೈತರಿಗೆ ವಿತರಿಸುವಂಥ ಒಂದು ದಾಖಲಾತಿ ಈಗಾಗಲೇ ತಹಸೀಲ್ದಾರರು ನಮಗೆ ತೋರಿಸಿರ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕೆಂತ ಹೇಳಿದರೆ ಮಳೆ ಪರಿಹಾರ ಕೊಡುವಂಥದ್ದು NDRF SDRF ಮುಖಾಂತರ ಅದು ನಮ್ಮ ರೈತರ ಹಕ್ಕು. ಅದು ಸ್ಪೆಷಲಿ ಕೊಡಗು ಜಿಲ್ಲೆಯಲ್ಲಿ ಅದು ಕೊಡುವಂತಾಗಬೇಕು. ಯಾಕಂತ ಹೇಳಿದ್ರೆ ಕೊಡಗು ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಕೊಡಗಿನಲ್ಲಿ ಹಲವಾರು 50, 60, 70% ಜನಸಂಖ್ಯೆ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ಈ ತಹಸೀಲ್ದಾರ್ ಕಚೇರಿಗಳು ಏನು ಸರ್ಕಾರಿ ವಿವಿಧ ಇಲಾಖೆಗಳಿದೆ, ಇದು ಒಂದು ರೀತಿಯಲ್ಲಿ ಒಂದು ಕಮರ್ಷಿಯಲೈಸೇಷನ್ ಆಗಿಬಿಟ್ಟಿದೆ. ಯಾವುದು ಉನ್ನತ ಮಟ್ಟದ ನಗರಗಳಲ್ಲಿ ಏನು ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಈ ಕಮರ್ಷಿಯಲ್ ಅಂತ ಹೇಳಿದ್ರೆ ಅದು ವಾಣಿಜ್ಯೀಕರಣ ನಗರಗಳಲ್ಲಿ ಏನು ನಡೀತಾ ಇದೆ ಅದುಗಳು ಈಗ ನಮ್ಮ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ಈ ರೆವಿನ್ಯೂ ಇಲಾಖೆಗಳು, ಇತರ ಇಲಾಖೆಗಳು ನಡೀತಿವೆ. ಇದು ಆಗಬಾರ್ದು. ಇದನ್ನು ಕೃಷಿಯಾಗಿ ಪ್ರಧಾನವಾಗಿರುವಂಥ ಜಿಲ್ಲೆ. ಇದರಿಂದ ಈ ಏನು ಕಡಿವಾಣಗಳಿದೆ, ಏನು ಭ್ರಷ್ಟಾಚಾರಿಕೆ ಇದೆ ಈ ಇಲಾಖೆಗಳಲ್ಲಿ, ಅದೆಲ್ಲ ನಿಲ್ಲಬೇಕು. ಅದರಿಂದ ದಯವಿಟ್ಟು 19ನೇ ತಾರೀಕು ತಾವುಗಳೆಲ್ಲ ಬಂದು ರೈತ ಸಂಘದ ಜೊತೆ ಕೈ ಜೋಡಿಸಿದರೆ ನಾವು ಇನ್ನು ಮುಂದೆ ಏನು ಭ್ರಷ್ಟಾಚಾರಿಕೆ ನಡೀತಾ ಇದೆ, ಏನು ಏಜೆಂಟ್ರುಗಳು, ಏನು ಮಧ್ಯವರ್ತಿಗಳು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ಕಡಿವಾಣ ಹಾಕಬೇಕು. TV1 ನ್ಯೂಸ್, ಚಿಪ್ಪುಡಿರ ರೋಷನ್, ಪೊನ್ನಂಪೇಟೆ.